ಜುಲೈ 21ರಂದು ಸಿದ್ದರಾಮಯ್ಯನವರ ಆಗಮನ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಪಾವಗಡ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ಕರೆ ನೀಡಿದ್ದಾರೆ. ಗುರುವಾರ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಅವರು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಸಾಹೇಬ್ರ, ಈಗ ಸಿದ್ದರಾಮಯ್ಯನವರು 21ನೇ ತಾರೀಕು ಬೆಂಗಳೂರಿಂದ ಯಾವ ಮಾರ್ಗದಲ್ಲಿ ಬರ್ತಾರಂತ? ಹೆಲಿಕಾಪ್ಟರ್ ಕ್ಲೈಮೇಟ್ ಕ್ಲಿಯರ್ ಇದ್ದರೆ ಹೆಲಿಕಾಪ್ಟ್ರು, ಓಕೆ. ಕ್ಲೈಮೇಟು ಕ್ಲಿಯರ್ ಇಲ್ಲ ಅಂದರೆ ಬೈ ರೋಡ್. ಓಕೆ ಸರ್, ಈಗ ಅಂದಾಜು ಎಷ್ಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿವಿಧ ಕಾರ್ಯಕ್ರಮ ಉದ್ಘಾಟನೆ? 15,576 ಕೋಟಿ ಕಾಮಗಾರಿಗಳು ಉದ್ಘಾಟನೆ ಘೋಷಣೆ ಸರ್. ಎಕ್ಸಾಕ್ಟಾಗಿ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆದರೆ ಎಷ್ಟೊಳಗಡೆ ಮುಗಿಸ್ತಾರೆ ಕಾರ್ಯಕ್ರಮ? ಅವ್ರದ್ದು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಆಗುತ್ತೆ. 11:15 ಕೇಳಿದ್ವಿ. 11:30 ಕಾರ್ಯಕ್ರಮ ಸರ್. ಅವರು ಊಟಕ್ಕೆ ತಮ್ಮ ತೋಟಕ್ಕೆ ಬರ್ತೀರ ಅಂತ ಗೊತ್ತಾಯ್ತು. ತೋಟಕ್ಕೆ ಬರ್ತೀವಂತ ಅವ್ರು ಖುಷಿಯಾಗಿದ್ದಾರೆ. ಹಾಂ ಸರ್. ಬಟ್ ಕ್ಲೈಮೇಟ್ ಏನಾದರೂ ಹಂಗೆ ಇದ್ದರೆ ಸಮಸ್ಯೆ ಆಗುತ್ತೆ ಅಂತೇಳಿ ನಾವೇ SC/ST ಹಾಸ್ಟೆಲ್ ಬಿಲ್ಡಿಂಗ್ ಉದ್ಘಾಟನೆ ಊಟನೂ ಅಲ್ಲೇ ಮಾಡಿಸ್ತೀವಿ. ಸರ್, ಫಸ್ಟ್ ಬಂದ ತಕ್ಷಣ ಕಾರ್ಯಕ್ರಮ ಉದ್ಘಾಟನೆ ಎಲ್ಲಿ ಹೋಗ್ತಾರಂತ ಅವರು? ಬಂದ ತಕ್ಷಣ ನಾಗರಮಡಕೆ ಕ್ರಾಸಲ್ಲಿ ತುಂಗಭದ್ರಾ ಉದ್ಘಾಟನೆ, ಅಲ್ಲಿಂದ ವೇದಿಕೆಯಿಂದ SC/ST ಹಾಸ್ಟೆಲ್ ಉದ್ಘಾಟನೆ, ಊಟ, ನಿರ್ಗಮನ. ಸರ್, ಎಷ್ಟು ಜನ ಸೇರ್ಬೋದು ಅಂತ ಅದು ನಮ್ಮ ಮೇಲೆ ಡಿಪೆಂಡ್. ಅಲ್ಲ ಸರ್, ನಿಮ್ಮ ಕಾರ್ಯಕರ್ತರು ಬಿಟ್ಟು ಈಗ ಸರ್ಕಾರ ಫಲಾನುಭವಿಗಳು ಬರ್ತಾರಲ್ವಾ? ಫಲಾನುಭವಿಗಳು ವರ್ತಿಸ್ಬಿಟ್ಟು ನಿಮ್ಮ ಕಾರ್ಯಕರ್ತರು ಡಿಪೆಂಡ್ ಅಪಾನ್ ವೆಂಕಟೇಶ್ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ಎಷ್ಟು ಜನ ಸಚಿವರು ಬರ್ಬೋದು ಅನ್ನೋ ನಿರೀಕ್ಷೆ? ಸಚಿವರು ಬರ್ತಾರೆ. H.C. ಮಾದೇವಪ್ಪ ಅವರು ಬರ್ತಾರೆ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಬೈರತಿ ಸುರೇಶ್ ಬರ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸಾಹೇಬರು ಬರ್ತಾರೆ, ರಾಜಣ್ಣವರು ಫಾರಿನ್ ಟೂರ್ ಹೋಗಿದ್ದಾರೆ. ನಾವು ಒನ್ ಡೇ ಅರ್ಲಿಯಾಗಿ ಬರಬೇಕು ಅಂತೇಳಿ CM ನಾವು ಎಲ್ಲ ಒಟ್ಟಿಗೆ ಹೇಳಿದ್ದೀವಿ. ಅವರು 21ನೇ ತಾರೀಕು ಬರೋ ನಿರೀಕ್ಷೆ ಇದ್ದಾರೆ. ನಾನು ಮೊದಲನೇ ಸಾರಿ ಶಾಸಕರಾದ ತಕ್ಷಣವೇ ಮುಖ್ಯಮಂತ್ರಿ ಕರೆಸಿ ಬೃಹತ್ಕಾರವಾದಂಥ ಇಷ್ಟು ದೊಡ್ಡ ಕಾರ್ಯಕ್ರಮ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ನೀವು ಅನುದಾನ ತಂದು ಇದು ಮಾಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತದೆ? ಎಲ್ಲ ನಮ್ಮ ತಾಲೂಕಿನ ಜನರ ಶಕ್ತಿ, ಆಮೇಲೆ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಎಲ್ಲ ಸಚಿವರು, ಎಲ್ಲ ಸಂಪುಟ ಸಚಿವರು ಎಲ್ಲ ಆತ್ಮೀಯವಾಗಿದ್ದಾರೆ, ಎಲ್ಲ ಸ್ಪಂದಿಸ್ತಾರೆ. ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನದಾಗಿ ನಮಗೆ ಒತ್ತನ್ನು ಕೊಡ್ತಾರೆ. ಸರ್, ಒಂದು ನಿಮಿಷ, ಕೊನೆಗೆ ಒಂದು ಪ್ರಶ್ನೆ. ತುಮೂಲು ಅಧ್ಯಕ್ಷರಾಗಿರೋದ್ರಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತ ಪರಮೇಶ್ವರ್ ಒಂದು ಸಭೆಯಲ್ಲಿ ಹೇಳಿದರು. ಅದ್ರ ಬಗ್ಗೆ ಏನಾದರೂ ನಿರ್ಣಯ ಮಾಡಿದ್ರೆ ನಾವು ನಮ್ಮ ಆಯವ್ಯಯ ನೋಡಿಕೊಂಡು ಅಲ್ಲಿ ಮೆಗಾ ಡೈರಿ ಮಾಡ್ತಾಯಿದ್ದೀವಿ. ಅದಕ್ಕೆ 33 ಕೋಟಿ ಹಣವನ್ನು ಮೀಸಲಿಟ್ಟಿದ್ದೀವಿ. ಒಂದು ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀನಿ. ಅವತ್ತೇ ಘೋಷಣೆ ಮಾಡೋ ಅಂದರು. ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂದ್ಕೊಂಡಿದ್ದೀವಿ. ಪಾವಗಡದಲ್ಲಿ, ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. 500 ಬೆಡ್ ಹಾಸ್ಟೆಲ್ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಹಾಲಾಕು ಉತ್ಪಾದಕರಿಗೆ ಎಲ್ಲರಿಗೂ ಮಕ್ಕಳಿಗೆ ಉಚಿತ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಲ್ಲೂ ಮಾಡ್ಬೇಕಂದ್ಕೊಂಡು ಮಾಡೋಣ ಪ್ರಯತ್ನ. ಓಕೆ ಸರ್. ಮಾಜಿ ಸಚಿವರಾದ ವೆಂಕಟ ಅವರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು 15 ಮೊದಲು ಕುಡಿಯ ನೀರಿನಗಾಗಿ ಬಹಳ ಹೋರಾಟ ಮಾಡಿದ್ದಾರೆ. ಎಲ್ಲ ಸಂಸ್ಥೆಗಳು, ಎಲ್ಲ ಹೋರಾಟ ಮಾಡಿದ್ರು. ಆದರೂ ಕೂಡ ಯಾರು ಮಾಡಿದ್ರು. ಇಲ್ಲಿಂದ ಜಾದವರು ಕುಮಾರಸ್ವಾಮಿ ಇದ್ದಂಥ ಕಾಲದಲ್ಲಿ ಜಾದವರು ಮುಂದೂರು ಮಾಡ್ತಾರೆ. ಆಗಲೇ ಯಾರು ಮಾಡೋಕ್ಕಾಗಲೇ ಇಲ್ಲ. ಸಿದ್ದರಾಮಯ್ಯನವರು 40 ಬಿಟ್ಟರು. ಕ್ಯಾಬಿನೆಟ್ನಿಂದ ಹೊರಗಡೆ ಬರ್ತಾ ಇದೆ. ನಾನು ಏನು ಹೆಂಗಪ್ಪ ಬಂದಿದ್ದು ನಿಮ್ಮ ಕೆಲಸ ಬಂದಿ ಏನು ಮಾತಾಡ್ತಾ ಹೋಗೋಣ. ಇಲ್ಲ, ಈಗ ವಾಪಸ್ ನಮಗೆ ಕುಡಿಯುವ ಪರಿಸ್ಥಿತಿ ಹೀಗಿದೆ. ನಮ್ಮ ಕಾಲದಲ್ಲಿ ಏನಾದರೂ ಮಾಡಿ ಮುಂದೆ ಮಾಡಲೇಬೇಕು ಅಂತ ಇದ್ದೇವೆ. ಅದನ್ನು ಮಾಡಲೇಬೇಕು. ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡು, ಕುಡಿಯೋ ನೀರಿನ ಮೀಟಿಂಗ್ ಕರೆದಿ. 2 ಮೀಟಿಂಗ್ ಕರೆದು
ಅದನ್ನ 2,300 ಕೋಟಿ ಆಗುತ್ತೆ ಅಂತ ವಿದ್ಯಾರ್ಥಿ ಫೈನಾನ್ಸ್ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.